ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಿ ಗುರು? ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹಿಂದೆ ನೋಡ್ಬೋದು ನಮ್ಮ ವರಮಹಾಲಕ್ಷ್ಮಿ August 28 ಹಬ್ಬ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಸೊ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ಮಾಡಿದೀವಿ. ಸ್ಯಾರಿ ಹೇಗೆ ಡ್ರಾಪ್ ಮಾಡೋದು, ಯಾವ ತರ ಪ್ರತಿಯೊಂದನ್ನು ನಾವು ಇನ್ ಡೆಪ್ತ್ ಆಗಿ ವಿಡಿಯೋ ಮಾಡಿದ್ವಿ. ಸೊ ಈ ಸತಿನೂ ವಿಡಿಯೋ ಮಾಡ್ತಾ ಇದೀವಿ ನಮ್ಮ ಭರತ್ ಅವ್ರ ಜೊತೆ ಕೊಲಾಬ್ರೇಷನ್ ಆಗಿ ಮಾಡಿ. ಸೊ ಇದೇ ತರ ಯಾರಿಗಾರು ಬೇಕಿತ್ತು ಅಂತ ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಭರತ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್, ಇನ್ಸ್ಟಾಗ್ರಾಮ್ ಐಡಿ ಎಲ್ಲಾನು ಕೊಟ್ಟಿರ್ತೀನಿ. ಇಲ್ಲೂ ಫ್ಲಾಶ್ ಆಗ್ತಾ ಇರುತ್ತೆ ಅವ್ರ ನಂಬರು. ಸೊ ಕಾಲ್ ಮಾಡಿ ನಿಮ್ಮ ಮನೆಗೆ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ನಮ್ಮ ವರಮಹಾಲಕ್ಷ್ಮಿನ ಸ್ಯಾರಿ ಡ್ರಾಪ್ ಆಗಿ ಕಸ್ಟಮೈಸ್ ಆಗಿ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ. ಮತ್ತೆ ಈ ದೇವರು ರೆಂಟ್ಗಿದೆ. ಸೊ ಇದೇ ತರ ನಿಮ್ಗೆ ಬೇಕಿತ್ತು ಅಂತ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ. ನಮಸ್ಕಾರ ಆಶಿಕ್ ಅವ್ರೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೀವಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಹೋದ ವರ್ಷ ರೆಸ್ಪಾನ್ಸ್ ಹೇಗಿತ್ತು? ಹೋದ ವರ್ಷ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು, ಅದಕ್ಕೋಸ್ಕರನೇ ಅಲ್ವಾ ಈ ವರ್ಷ ನಿಮ್ಗೆ ಖರ್ಚು ಮಾಡಿಸ್ತಾ ಇರೋದು. ಸೂಪರ್ ಸೂಪರ್. ಓಕೆ, ಈ ವರ್ಷ ಏನ್ ಸ್ಪೆಷಲ್? ಯಾವ ತರ? ಈ ವರ್ಷ ಬಂದು ಮೇನ್ ಬಂದು ದರ್ಬಾರ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದ್ರೆ ಹೋದ ವರ್ಷ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಯ್ತು. ಅಂದ್ರೆ ಏನೋ ಒಂದು ಕೈ ತೊಡೆ ಮೇಲೆ ಇಟ್ಕೊಂಡು ಒಂದು ಉಯ್ಯಾಲೆಯಲ್ಲಿ ಮುಟ್ಕೊಂಡಿರೋ ಕೈ ತರ, ಅದಕ್ಕೆ ಆ ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡೋದು, ಅದಕ್ಕೆ ಏನು ಐಟಮ್ ಬೇಕು ಅಂತ ಈ ವಿಡಿಯೋಲಿ ಪರಿಪೂರ್ಣವಾಗಿ ತೋರ್ಸೋಣ. ವರಮಹಾಲಕ್ಷ್ಮಿ ರೆಡಿ ಮಾಡಬೇಕಾದ್ರೆ ಒಂದು ಬಿಂದಿಗೆ ಮತ್ತೆ ಮಣೆಗಳು, ಇದು ನೀವು ಎಷ್ಟು ಹೈಟ್ ಮಾಡ್ಕೊಂತೀರಾ ಅದ್ರ ತಕ್ಕಂಗೆ ನೀವು ಹೈಟ್ ಮಾಡ್ಕೊಬೇಕಾಗತ್ತೆ. ಓಕೆನಾ? ಅದಾದ್ಮೇಲೆ ಪ್ಲಾಸ್ಟರ್ ಬೇಕು, ಗುಂಡ್ ಪಿನ್ನು, ಮತ್ತೆ ಕೈ ಕಾಲು ಕಡ್ಡಿಗಳು. ಸೊ ಇವೆಲ್ಲ ಕಾಲ್ಗಳು. ಕೈ ಕೈ ಸತಿ ಎರಡ್ ಕೈಯಾ? ಎರಡ್ ಕೈ ದರ್ಬಾರ್ ಸ್ಟೈಲ್ಗೆ ಎರಡ್ ಕೈ ಬೇಕಾಗತ್ತೆ, ಅದಕ್ಕೋಸ್ಕರ ಬರೀ ಎರಡ್ ಕೈಯನ್ನ ಬಳಸಿದೀವಿ. ನಂತರ ವೆಲ್ವೆಟ್ ಸ್ಯಾರಿಗಳು ಇಷ್ಟು ಬೇಕಾಗತ್ತೆ. ಸೊ ಗೈಸ್ ನೋಡಿದ್ರಲ್ಲ, ಈ ಐಟಮ್ಸ್ ಇವಾಗ ಬೇಕು. ಫಸ್ಟ್ ಪ್ರೋಸೆಸ್ ಏನು ಅಂತ ಅಂದ್ರೆ ಏನಪ್ಪಾ ಫಸ್ಟ್ ಪ್ರೋಸೆಸ್? ಫಸ್ಟ್ ಪ್ರೋಸೆಸ್ ಬಂದು ಬಿನ್ಗೆನ ಇದಕ್ಕೆ ಕಟ್ಕೊಬೇಕು ಮನೆಗೆ. ಆಯ್ತಾ? ಈ ಮನೆಗೆ ಈ ಬಿನ್ಗೆ ಅಡ್ಲಾಡ್ಬಾರ್ದು, ಆ ರೀತಿ ಇದನ್ನೇ ಈಗ ನೀವ್ ಎತ್ತಿದ್ರೆ ಇದು ಮೇಲೋಗುತ್ತೆ. ಅಳಗಾಡ್ಬಾರ್ದು ಅಂತ ಈ ಬಿನ್ಗೆನ ಇದಕ್ಕೆ ಕಟ್ಬೇಕು. ಸರಿ, ಅದ್ ಕಟ್ಟೋ ಪ್ರೋಸೆಸ್ ಯಾವ ತರ? ಕಾರ್ನರ್ ಟು ಕಾರ್ನರ್? ಕಾರ್ನರ್ ಟು ಕಾರ್ನರ್ ನೋಡಿ, ಇದಕ್ಕೆ ಸೇರಿಸಿ ಒಂದು ಚೂರು ಆ ಕಡೆನೂ ಹೋಗ್ಬಾರ್ದು, ಈ ಕಡೆನೂ ಹೋಗ್ಬಾರ್ದು, ಆ ರೀತಿ ಕಟ್ಬೇಕು. ಸೊ ಗೈಸ್ ನೋಡ್ಬೋದು ಯಾವ ತರ ಕಟ್ತಾ ಇದಾರೆ ಅಂತ. ಸೊ ಈಗ ಮನೆ ಮೆಟಲ್ದೇ ಬೇಕಾ ಇಲ್ಲ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಅದೇ ಅವರು ಯಾವ ಹೈಟ್ ಬೇಕು ಮತ್ತೆ ಕೈ ಕಾಲು ಎಷ್ಟು ಹೈಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು, ಈ ಕೈ ಕಾಲು ನಿಮ್ ಹತ್ರ ಕೇಳಿದ್ರೆ ಅವೈಲಬಲ್ ಇದೆ? ಆದ್ರೆ ಬೇಗ ಕೇಳಬೇಕು, ಲಾಸ್ಟ್ ಗೆ ಬಂದು ಕೇಳಿದ್ರೆ ಸಿಕ್ಕಲ್ಲ. ಓಕೆ, ಅಂದ್ರೆ ಹೊಸದು ಕೊಡ್ತೀರಾ ನೀವು? ಇಲ್ಲ ಅಂದ್ರೆ ಇದನ್ನೇ ಮಾಡೋದನ್ನ ಯಾರಿಗಾದ್ರೂ ರೆಂಟ್ ಬೇಕು ಅನ್ನೋ ಕೊಡ್ತೀವಿ. ಓಕೆ, ಸೊ ಗೈಸ್ ನೋಡ್ಬೋದು ಇಲ್ಲಿ ಏನ್ ರೆಡಿ ಮಾಡ್ತಾ ಇದ್ದಾರೆ. ಸೇಮ್ ಸ್ಟೈಲ್ ಅಲ್ಲಿ ನಿಮ್ಗೆ ಬೇಕಿತ್ತು ಅಂತ ಅಂದ್ರೆ ಅದನ್ನೇ ರೆಂಟ್ಗೂ ಸಹ ಕೊಡ್ತಾರೆ. ಮತ್ತೆ ಕೈ ಕಾಲ್ಗಳು ಅದನ್ನ ಸಹ ರೆಂಟ್ ಕೊಡ್ತಾರೆ. ಇಲ್ಲ ನಿಮ್ಗೆ ಸ್ವಂತಾನೇ ಬೇಕು ಅಂತ ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕೊಡ್ತಾರೆ. ಮತ್ತೆ ನಿಮ್ಮ ಮನೆಗಳಲ್ಲಿ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ಲೈಕ್ ಐ ಮೀನ್ ದೇವರಿಗೆ ಯಾವ ತರ ಸ್ಯಾರಿ ಡ್ರಾಪ್ ಮಾಡ್ಬೇಕು ಅಂದ್ಬಿಟ್ಟು ಇವ್ರನ್ನ ಕರೆಸಿದ್ರೆ ಸೂಪರ್ ಆಗಿ ಮಾಡ್ಕೊಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ, ಸೊ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಈ ಕಡ್ಡಿನ ಕಟ್ಕೋಬೇಕು. ಈ ಕಡ್ಡಿ ಏನಕ್ಕೆ ಕಟ್ಕೊಳ್ಳೋದು? ಅದು ಬಂದು ಎದೆ ಭಾಗಕ್ಕೆ ಅಥವಾ ಕೈ ಸಪೋರ್ಟ್ ಬೇಕಲ್ಲ, ಅದಕ್ಕೋಸ್ಕರ ಆ ಕಡ್ಡಿಯನ್ನ ಕಟ್ಟೋದು. ಈ ಬಿಂದಿಗೆ ಇಟ್ಬಿಟ್ಟು ಹಿಂದ್ಗಡೆ ಟೈ ಮಾಡ್ಕೊಳ್ಳೋದು. ಸೊ ನೋಡ್ಬೋದು ಟೈ ಯಾವ ತರ ಮಾಡ್ತಾ ಇದಾರೆ ಅಂದ್ಬಿಟ್ಟು. ಸೊ ಈ ತರ ಕಡ್ಡಿ ಎಷ್ಟು ಇಡ್ಬೇಕಾಗತ್ತೆ? 3 ಕಡ್ಡಿ ಬೇಕಾಗತ್ತೆ. ಅಂದ್ರೆ ಇದು ಪಂಚಲೋಹದ ಕೈ ಕಾಲು ಹಾಕೋದ್ರಿಂದ 3 ಕಡ್ಡಿ ಅವಶ್ಯಕತೆ. ಅದೇ ಏನಾದ್ರು ಹತ್ತಿ ಕೈ ಕಾಲು ಹಾಕಿದ್ರೆ ಒಂದೇ ಸಾಕಾಗುತ್ತೆ. ಓಕೆ, ಸೊ ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತಲ್ಲ, ಇದೇನಕ್ಕೆ? ಇದು ಬಂದು ಕಾಲ್ ಸಪೋರ್ಟ್ಗೆ, ಇದು ಬಂದು ಕೈ ಸಪೋರ್ಟ್ಗೆ. ಆ ವುಡ್ ಬಂದು ಕೈ ಸಪೋರ್ಟ್ಗೆ, ಇದು ಬಂದು ಕಡ್ಡಿ ಬಂದು ಕೈ ಸಪೋರ್ಟ್ಗೆ. ಇದು ಬಂದು ಕಾಲ್ ಬರುತ್ತಲ್ಲ, ಕಾಲ್ಗೆ ಸಪೋರ್ಟ್. ಇಲ್ಲಿವರೆಗೂ ಎದೆ ಭಾಗ, ಇದು ಕೆಳಗಡೆ ಬಂದು ಹೊಟ್ಟೆ ಭಾಗ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ಕಾಲ್ ಸಪೋರ್ಟ್. ಇದು ನಾರ್ಮಲ್ ಸ್ಯಾರಿನ ನೀವು ನಾರ್ಮಲ್ ಸ್ಯಾರಿ ರೋಲ್ ಮಾಡ್ತಾರೆ, ಅಥವಾ ಬೇರೆಯವರು ಏನಾದ್ರು ಒಂದು ಸಪೋರ್ಟ್ ಇರ್ತಾರೆ, ಅಥವಾ ಕಡ್ಡಿನ ರೌಂಡ್ ಕಟ್ಕೊಂತಾರೆ. ಅವಾಗ ಹೆಂಗೆ ಈಸಿ ಆಗುತ್ತೆ ಹಂಗ್ ಮಾಡ್ತಾರೆ. ಓಕೆ, ಇದು ಬಟ್ ಇದು ಮಾಡಿದ್ರೆ ಬೆಸ್ಟ್. ಏನು ತೊಂದ್ರೆ ನೋಡಿ, ಒಂಚೂರು ಅಳ್ಳಾಡಲ್ಲ, ಬಿನ್ಗೇನು ಅಳ್ಳಾಡಲ್ಲ, ಏನು ಅಳ್ಳಾಡಲ್ಲ. ಗೈಸ್ ಇದು ನೋಡ್ಬೋದು, ಇದು ಬರೀ ಸ್ಯಾರಿನ ಇವರು ರೋಲ್ ಮಾಡಿ ಈ ತರ ಮಾಡಿ ಇಟ್ಟಿರೋದು. ಬಂದ್ಬಿಟ್ಟು ಈ ಕೈ ಕಾಲೆಲ್ಲ ಇದೆಯಲ್ಲ, ಅದನ್ನ ಯಾವ ತರ ಪೇಪರ್ ಹಾಕ್ಬಿಟ್ಟು ಎಕ್ಸ್ಟೆಂಡ್ ಮಾಡೋದು ಅಂದ್ಬಿಟ್ಟು. ಸೊ ಇಲ್ಲಿ ಭರತ್ ಮಾಡ್ತಾ ಇದಾರೆ ನೋಡಿ, ಯಾವ ತರ ಪೇಪರ್ ಹಾಕಿ ಎಕ್ಸ್ಟೆಂಡ್ ಮಾಡ್ತಾ ಇರೋದು ಅಂದ್ಬಿಟ್ಟು. ಈ ತರ ಪೇಪರ್ ಇದೆಯಲ್ಲ, ಸೊ ಅವರೇ ಪ್ರೊಸೆಸ್ ಹೇಳ್ತಾರೆ ನೋಡಿ. ಸೊ ಪ್ರೊಸೆಸ್ ಯಾವ ತರಪ್ಪ ನೋಡಿ, ಇದಕ್ಕೆ ಬಂದು ಮೇನ್ ಬಂದು ಇದು ಹೋಲ್ ಬರುತ್ತೆ ಈ ಪಂಚೋದ ಕೈಗೆ ಅಥವಾ ಕಾಲಿಗೆ, ಈ ತರ ಹೋಲ್ ಬರುತ್ತೆ. ಇದಕ್ಕೆ ಏನ್ ಮಾಡ್ತೀವಿ, ಒಂದು ಈ ಪೇಪರ್ಗಳನ್ನ ಬಳಸ್ಕೊಂಡು ಇದು ಒಳಕ್ ಹಾಕಿ, ಅಂದ್ರೆ ಟೈಟ್ ಆಗಿ ಫಿಕ್ಸ್ ಆಗ್ಬೇಕು. ಈ ರೀತಿ ಮಾಡ್ಕೊಂಡು ಇದಕ್ಕೆ ಪೂರ ಸುತ್ಕೊಬೇಕು. ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕು, ಯಾವ ಡಿಸೈನ್ ಅಲ್ಲಿ ಬೇಕು, ಆ ರೀತಿ ಸುತ್ಕೊಬೇಕು. ಸೊ ಗೈಸ್ ಈ ತರ ಪೇಪರ್ ಎಲ್ಲ ಇದ್ರೊಳಗಡೆ ಇನ್ಸರ್ಟ್ ಮಾಡಿದ್ಮೇಲೆ ಇದ್ರ ಔಟರ್ ಲೇಯರ್ ಒಂದು ದಾರ ಕಟ್ಕೋಬೇಕು ಟೈಟ್ ಆಗಿ. ಸೊ ಗೈಸ್ ನೋಡ್ಬೋದು ಪೇಪರ್ ಎಲ್ಲ ಹಾಕ್ಬಿಟ್ಟು ಕೈ ಎಲ್ಲ ಯಾವ ತರ ಮಾಡಿದ್ದಾರೆ ಅಂದ್ಬಿಟ್ಟು. ಫಸ್ಟ್ ಕೈ ಇದಿದೆ ಇಷ್ಟು, ಅದಾಗಿದ್ಮೇಲೆ ಪೇಪರ್ ಫಿಲ್ಲಿಂಗ್ಸ್ ಎಲ್ಲ ಕೊಟ್ಬಿಟ್ಟು ಎಷ್ಟು ಉದ್ದ ಮಾಡ್ಕೊಂಡಿದ್ದಾರೆ. ಸೊ ಕಾಲು ಅದೇ ತರ ಮಾಡಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಲೆಫ್ಟ್ ಲೆಗ್ ಇದು,
ಇದು ರೈಟ್ ಲೆಗ್. ಸೊ ನಿಮ್ಗೆ ಯಾವ ತರ ಬೇಕೋ, ಸೊ ಈ ತರ ಬೇಕು ಇಲ್ಲ ಯಾವ ತರ ಬೇಕೋ ಆ ತರ ಇದನ್ನ ಸೆಟ್ ಮಾಡ್ಕೋಬಹುದು. ಪೇಪರ್ ಎಲ್ಲ ಹಾಕಿ ನೋಡ್ಬೋದು ಈ ಕಡೆ ಬೆಂಡ್ ಎಲ್ಲ ಯಾವ ತರ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಇದ್ರದ್ದೇ ಪ್ರೋಸೆಸ್ ಅದು. ನೀವು ಪೇಪರ್ ಎಲ್ಲ ಫೋಲ್ಡ್ ಮಾಡ್ಕೊಂಡು ಅದಾಗಿದ್ಮೇಲೆ ಅದ್ರ ಮೇಲೆ ದಾರ ಎಲ್ಲ ಸುತ್ಕೊಂಡು ಈ ತರ ಕಂಪ್ಲೀಟ್ ಪ್ರೋಸೆಸ್ ಇದು. ಸೊ ಗೈಸ್ ಇವಾಗ ಕೈ ಕಾಲೆಲ್ಲ ಕಟ್ಕೊಂಡಿದ್ದಾಯ್ತು. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನು ಅಂದ್ಬಿಟ್ಟು ಅವ್ರನ್ನೇ ಕೇಳೋಣ. ಸೊ ನೆಕ್ಸ್ಟ್ ಪ್ರೋಸೆಸ್ ನೋಡಿ, ಕೈ ಕಾಲೆಲ್ಲ ರೆಡಿ ಮಾಡಿದ್ದಾಯ್ತು. ನಂತರ ಈ ಬಿನಿಗೆಗೆ ಯಾವ ರೀತಿ ಕೈ ಕಾಲು ಉಡಿಸ್ಬೇಕು ಅಂತ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಎಡಗಾಲ್ ಲೆಫ್ಟ್ ಲೆಗ್ನ ಇದು ಒಳಗೆ ದರ್ಬಾ ಸ್ಟೈಲಲ್ಲಿ ಮಾಡಬೇಕಾದ್ರೆ ರೈಟ್ ಲೆಗ್ನ ಇದ್ರ ಮೇಲೆ ಓಕೆನಾ ಈ ರೀತಿ ಕಟ್ಕೊಬೇಕು. ಮತ್ತೆ ಇದಕ್ಕೆ ಈ ಕಡ್ಡಿಗೆ ಅಥವಾ ನೀವು ಯಾವ್ದು ಸ್ಟೂಲ್ ಇರುತ್ತಲ್ಲ ಆ ಸ್ಟೂಲ್ಗೆ ಪೀಠಕ್ಕೆ ಇದ್ರ ಸಮೇತ ಯಾಕೆ ಅಳ್ಳಾಡಬಾರ್ದಲ್ಲ, ಅದಕ್ಕೋಸ್ಕರ ಇದನ್ನ ಕಟ್ಕೊಬೇಕು. ಈ ಕಾಲು ಇದಕ್ಕೆ ಸೇರಿಸ್ಕೊಬೇಕು. ನಂತರ ಈ ಎರಡು ಕೈ ನಿಮ್ಗೆ ಒಂದ್ ಕೈಯಲ್ಲಿ ಉಯ್ಯಾಲೆ ಇಟ್ಕೊಂಡಿರಂಗೆ ಇನ್ನೊಂದು ಕಾಲ್ ಮೇಲೆ ಇಟ್ಕೊಂಡು. ಇನ್ನೊಂದು ಡೌಟ್, ಇವಾಗ ಇಲ್ಲಿಗೆ ಏನಾದ್ರು ಕಟ್ಬೇಕಾಗತ್ತಾ ಎರಡು ಕಾಲು ಓವರ್? ನೀವು ಅದನ್ನ ಓವರ್ಲ್ಯಾಪ್ ಇದು ಕಂಬಿ ಹಾಕಿದಾಗ ನಿಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ಒಂದು ಗುಂಡು ಪಿನ್ ಹಾಕಿ ನೀವು ಇದಕ್ಕೆ ಚುಚ್ಕೊಂಡು ಅದ್ರ ಮೇಲೆ ಇರುತ್ತೆ. ನೋಡ್ಬೋದು ಕಾಲು ಯಾವ ತರ ಪ್ಲೇಸ್ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಇಲ್ಲಿಗೆ ಸಪೋರ್ಟಿಗೆ ಇಲ್ಲೊಂದು ಕಟ್ಟಿದ್ದಾರೆ ನೋಡಿ ಟ್ವೈನ್ ದಾರದಲ್ಲಿ, ಹಾಗೆ ಈ ಕಡೆ ಸಪೋರ್ಟಿಗೆ ಇಲ್ಲೂ ಟ್ವೈನ್ ದಾರದಲ್ಲಿ ಕಟ್ಟಿದ್ದಾರೆ. ಮತ್ತೆ ಕಾಲ್ ಪ್ಲೇಸ್ಮೆಂಟ್ ನಿಮ್ಗೆ ಯಾವ ತರ ಬೇಕೋ ಆ ತರ ಕಾಲ್ನ ಪ್ಲೇಸ್ಮೆಂಟ್ ಮಾಡ್ಕೋಬಹುದು. ಸೊ ದರ್ಬಾರ್ ಸ್ಟೈಲ್ ಅಲ್ಲಿ ಇರೋದು ಇದು. ಸೊ ಪ್ಲೇಸ್ಮೆಂಟ್ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು. ಸೊ ನೋಡಿ ಕಾಲ್ ಕಟ್ಟಿದಾಯ್ತು. ಈಗ ಕೈ ಕಟ್ಟಬೇಕಾದ್ರೆ ಇಲ್ಲಿ ನೀವು ಸಪೋರ್ಟ್ ತಗೊಂಡಿರ್ತೀರಲ್ಲ ಕಡ್ಡಿ, ಅದಕ್ಕೆ ಈ ಕೈಯನ್ನ ಕಟ್ಟಬೇಕು. ನಮ್ದು ಇದು ಜಾಸ್ತಿ ಕೈ ಆಗಿರೋದ್ರಿಂದ ಎದೆ ಭಾಗಕ್ಕೆ ಹಾಕ್ತೀವಿ, ಅಟ್ಯಾಚ್ ಮಾಡ್ತೀರಾ? ಓಕೆ, ಇದನ್ನು ಟ್ವೈನ್ ದಾರದಲ್ಲಿ ಇಲ್ಲಿ ಇದು ಟೈನ್ ದಾರದಲ್ಲಿ ಇಲ್ಲಿಗೆ ಮತ್ತೆ ಇಲ್ಲಿಗೆ ಕಟ್ಕೊಬೇಕು. ಓಕೆ, ಇನ್ನೊಂದು ಡೌಟ್, ಇಲ್ಲಿ ಯಾಕೆ ಸ್ಟಾಪ್ ಐ ಮೀನ್ ಟೇಪ್ ಹಾಕಿದ್ದೀರಾ? ಅಂದ್ರೆ ಡಿಸೈನ್ ಬರ್ಬೇಕಲ್ಲ, ಅಂದ್ರೆ ಆ ಫೋಲ್ಡಿಂಗ್ ಫೋಲ್ಡಿಂಗ್ಗೋಸ್ಕರ ಬಿಟ್ಟು ಹೋಗ್ಬಾರ್ದು ಅಂತ ಇದು ಪ್ಲಾಸ್ಟರ್ ಅನ್ನ ಹಾಕಿರೋದು. ಓಕೆ, ಇಲ್ಲೆಲ್ಲ ನೋಡ್ಬೋದು ಗೈಸ್ ದಾರ. ನಾನು ನಿಮ್ಗೆ ದಾರ ಹೇಳಿದೆ ಗೊತ್ತಾ, ಪೇಪರ್ ಎಲ್ಲ ಹಾಕಿದ್ಮೇಲೆ ಅದು ಈ ತರ ಟೈಟ್ ಆಗಿ ಕೂರಕ್ಕೆ, ಅಂದ್ರೆ ಡಿಸೈನ್ ಐ ಮೀನ್ ಈ ತರ ಸ್ಟೈಲ್ ಬರೋದಕ್ಕೆ. ಅದಾಗಿದ್ಮೇಲೆ ಈ ಕಾರ್ನರ್ ಎಡ್ಜಸ್ ಅಲ್ಲಿ ನಿಮ್ಗೆ ಟೇಪ್ ಹಾಕಿದ್ದಾರೆ, ಯಾಕಂದ್ರೆ ಆ ಸ್ಟೈಲ್ ಕೈದು ಫೋಲ್ಡಿಂಗ್ಸ್ ಎಲ್ಲ ಬರಬೇಕು ಅಂತ. ಮತ್ತೊಂದು ಕೈ ಹಾಕೋದು ವಿಧಾನ ಯಾವ ತರ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ. ಸೊ ಈ ಕೈ ಕಾಲ್ ಮೇಲೆ ಬಂದಿದೆ, ಈ ಕೈ ಉಯ್ಯಾಲೆ ಕಾನ್ಸೆಪ್ಟ್ ಹೇಳಿದ್ರಲ್ಲ ಆ ತರ ಇದು. ಸೊ ನೋಡ್ಬೋದು ಇದೇ ತರ ಇರೋದು. ಸೊ ಅಟ್ಯಾಚ್ಗೆ ನಿಮ್ಗೆ ಹಿಂದ್ಗಡೆ ಇಲ್ಲಿ ದಾರ ಕಟ್ತಾರೆ, ಸೊ ದಟ್ ಅದು ನಿಮ್ಗೆ ಸ್ಟಾಗ್ನೆಂಟ್ ಆಗಿ ನಿಂತ್ಕೊಳ್ಳುತ್ತೆ. ನೋಡಿ ಇದೆಲ್ಲ ಆದ್ಮೇಲೆ ಎದೆ ಭಾಗವನ್ನ ಮಾಡ್ಕೊಬೇಕು. ನಾವು ಅದಕ್ಕೆ ಎದೆ ಭಾಗಕ್ಕೆ ಏನ್ ಮಾಡ್ತಾ ಇದೀವಿ, ಒಂದು ಸೀರೆ ಮತ್ತೆ ಇದೇ ರೀತಿ ವೇಸ್ಟ್ ಬರುತ್ತೆ, ಅದನ್ನ ಹಾಕಿ ನಾವು ಎದೆ ಭಾಗವನ್ನ ಮಾಡ್ತೀವಿ. ಸೊ ಗೈಸ್ ನೋಡ್ಬೋದು ಹಿಂದೆ ಇದು ಕಟ್ಟಿದಾರಲ್ಲ, ಸೊ ಅದೆಲ್ಲ ಇದೆ ರೀಸನ್ನು. ಸೊ ಕೈ ಕಟ್ಕೊಳ್ಳೋಕ್ಕೆ, ಈ ಥರ ಎದೆ ಭಾಗ ಕಟ್ಕೊಳ್ಳೋದಕ್ಕೆ ಎಲ್ಲಾನು ಆ ಹಿಂದೆ ಕಡ್ಡಿ ಇದೆಯಲ್ಲ, ಸೊ ಅದು ನಿಮಗೆ ಪಿಲ್ಲರ್ ಥರ ಇದು. ಈ ಎದೆ ಭಾಗ ಮಾಡಿದ್ಮೇಲೆ ಈ ಥರ ಕಾಣುತ್ತೆ ನಿಮಗೆ. ಸೊ ಇದಕ್ಕೂ ಅಷ್ಟೇ ದಾರ ಎಲ್ಲ ಹಾಕ್ಬಿಟ್ಟು ಕಂಪ್ಲೀಟಾಗಿ ಟೈ ಮಾಡಿ ಇಟ್ಟಿದ್ದಾರೆ. ಸೊ ಕೈ ಎಲ್ಲ ಯಾವ ಥರ ಪೊಸಿಷನ್ ಬೇಕು ಸೊ ನೋಡ್ಬೋದು, ಸೆಟ್ ಮಾಡ್ಕೋಬೇಕು. ಹಾಗೆ ಕಾಲು ಅಷ್ಟೇ ಯಾವ ಥರ ಬೇಕು ಪೊಸಿಷನ್ ಸೆಟ್ ಮಾಡ್ಕೋಬೇಕು. ಸೊ ಕಟ್ತಾ ಇದ್ದಾರೆ ನೋಡಿ ಒಂದು ಸ್ಯಾಂಪಲ್ಲು. ಸೊ ಈ ಥರ ಟೈಟಿಗೆ ನೀವು ಟೈ ಮಾಡ್ಕೊಂಡಾಗ ಆ ಶೇಪ್ ಕರೆಕ್ಟಾಗಿರುತ್ತೆ ನಿಮಗೆ. ಬಂದ್ಬಿಟ್ಟು ಸ್ಯಾರಿ ಹಾಕೋದು. ಸೊ ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಬಾರ್ಡರ್ ಇದೆ. ಸೊ ಬಾರ್ಡರ್ ತಕ್ಕನಂಗೆ ಇದು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಸ್ಯಾರಿನ. ಸೊ ಇಲ್ಲೊಂದು ಸ್ಯಾರಿ ಬರುತ್ತೆ, ಐ ಮೀನ್ ಇಲ್ಲೂ ಕರೆಕ್ಟಾಗಿ ಆ ಬಾರ್ಡರ್ ಟೈಪ್ ಬರುತ್ತೆ. ಸೊ ಇಲ್ಲೆಲ್ಲ ವೆಲ್ವೆಟ್ ಎಲ್ಲ ಹಾಕಿ ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ. ಅದು ಫಿನಿಶ್ ಮಾಡಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತ. ಸೊ ಈ ಥರ ಬರುತ್ತೆ ಫೈನಲ್ ಔಟ್ಪುಟ್ಟು. ಸೊ ಕಾಲಿಗೆ ಆ ಸ್ಯಾರಿ ಎಲ್ಲ ಹಾಕಿದ್ಮೇಲೆ ಬಾರ್ಡರ್ ನೋಡ್ಬೋದು ಕಾರ್ನರಲ್ಲಿ ಕೊಟ್ಟಿದ್ದಾರೆ. ಸೊ ಈ ಥರ ಬರುತ್ತೆ. ನೆಕ್ಸ್ಟು ಕೈಗೆಲ್ಲ ವೆಲ್ವೆಟ್ ಎಲ್ಲ ಹಾಕ್ಬಿಟ್ಟು ಆ ಪ್ರೋಸೆಸ್ಸು ನೋಡೋಣ ಯಾವ ಥರ ಪ್ರೋಸೆಸ್ ಅಂದ್ಬಿಟ್ಟು. ಸೊ ಆ ಗುಂಡು ಪಿನ್ನೆಲ್ಲ ಹಾಕ್ಬಿಟ್ಟು ನೋಡ್ಬೋದು, ಸೊ ದಟ್ ಅದು ನಿಮಗೆ ಜಾರಲ್ಲ, ಸ್ಲಿಪ್ ಆಗಲ್ಲ, ಏನಿಲ್ಲ. ಸೊ ಕಂಪ್ಲೀಟಾಗಿ ಈ ಕ್ಲಾತ್ನ ಯಾವ ಥರ ಹಾಕೋದು ಅಂತ ಇಲ್ಲಿ ನೋಡ್ಬೋದು ಈ ಪ್ರೋಸೆಸ್ಸು. ಸೊ ನೋಡ್ಬೋದು ಗುಂಡು ಪಿನ್ನು ಕರೆಕ್ಟಾಗಿ ಆ ಸ್ಲಾಟಿಗೆ ಹಾಕಿದ್ರಿ ಅಂತ ಅಂದರೆ ಈ ಪೋರ್ಷನ್ ಕರೆಕ್ಟಾಗಿ ಬರುತ್ತೆ. ಈ ಕೈಯೆಲ್ಲ ಕಟ್ಕೊಳ್ಳೋಕ್ಕೆ ನಿಮಗೆ ಟ್ವೈನ್ ಬೇಕು, ಬಟ್ ಈ ಕ್ಲಾತ್ ಪೋರ್ಷನ್ಗೆಲ್ಲ ನೀವು ಗುಂಡು ಪಿನ್ನೆಲ್ಲ ಹಾಕಿದ್ಮೇಲೆ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಸೊ ನೋಡ್ಬೋದು ಹಾಫ್ ಕಂಪ್ಲೀಟ್ ಆಗಿದೆ, ಇವಾಗಲೇ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಇನ್ನು ಕೈಗೆಲ್ಲ ಬರುತ್ತೆ. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡು ಯಾವ ಥರ ಗುಂಡು ಪಿನ್ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ಸೊ ರೈಟ್ ಹ್ಯಾಂಡ್ ಸೈಡ್ ಮಾಡಿ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡು. ಸೊ ನೋಡ್ಬೋದು ಆ ಗುಂಡು ಪಿನ್ನು ಅಷ್ಟೇ ನೀವು ಟೈಟಾಗಿ ಹಾಕಿದ್ರೇ ಅದು ಕೂರೋದು. ಆವಾಗ ನಿಮಗೆ ರಿಂಕಲ್ಸ್ ಯಾವುದೂ ಬರಲ್ಲ, ರಿಂಕಲ್ಸ್ ಫಾರ್ಮ್ ಆಗಬಾರ್ದು. ರಿಂಕಲ್ಸ್ ಫಾರ್ಮ್ ಆಗದೆ ಇದ್ರೇ ನೋಡೋಕೆ ಚೆನ್ನಾಗಿರೋದು. ನೋಡಿ ಎಲ್ಲ ಕೈಗೆ ಮತ್ತೆ ಕಾಲಿಗೆ ಸ್ಯಾರಿ ಬ್ಲೌಸ್ ಪೀಸ್ ಹಾಕಿದ್ದೀವಿ. ನಂತರ ಎದೆ ಭಾಗಕ್ಕೆ ಬಂದು ಬ್ಲೌಸ್ ಅಂದರೆ ವೆಲ್ವೆಟ್, ಬ್ಲೂ ಕಲರ್ ವೆಲ್ವೆಟ್, ಮತ್ತು ಕೈಗಳಿಗೆ ಮತ್ತು ಹೊಟ್ಟೆ ಭಾಗಕ್ಕೆ ಹಾಕ್ತಾ ಇದ್ದೀವಿ ಸ್ಕಿನ್ ಕಲರ್ ವೆಲ್ವೆಟ್ನ. ಈ ರೀತಿ ಹಾಕೊಬೇಕು. ಆಗ ನಿಮ್ಗೆ ಇದೆಲ್ಲ ಬಂದು ನಿಮಗೆ ಮನೇಲಿ ಮಾಡೋದಲ್ಲ, ಇದೆಲ್ಲ ನಮ್ಮ ಟೆಂಪಲ್ ಸ್ಟೈಲು.
ಅಂದರೆ ನಮ್ಮ ಟೆಂಪಲಲ್ಲಿ ಯಾವ ರೀತಿ ಮಾಡ್ತೀವಲ್ಲ ಆ ಸ್ಟೈಲ್ ಇವೆಲ್ಲ. ಮನೆಯಲ್ಲಿ ಇಷ್ಟೆಲ್ಲ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಲ್ಲ ಹತ್ತಿ ಕೈ ಕಾಲು ಇರುತ್ತಲ್ಲ, ಅದರಿಂದ ಇಷ್ಟೆಲ್ಲ ಅವಶ್ಯಕತೆ ಇಲ್ಲ. ಸೊ ಮನೇಲಿ ಇದೇ ತರ ಕೇಳಿದ್ರು ಮಾಡ್ಕೊಡ್ತೀವಿ. ಮನೆಯಲ್ಲೂ ಇದೇ ಥರ ಬೇಕು ಅಂದ್ರೂ ಮಾಡ್ಕೊಡ್ತೀವಿ, ಅಥವಾ ಇದನ್ನೇ ಯಾರಿಗಾದ್ರೂ ಬಾಡಿಗೆಗೆ ಬೇಕು ಅಂದರೂ ನಾವು ಕೊಡ್ತೀವಿ. ಇದ್ರ ಮುಂದೆಗಡೆ ನೀವು ಚಿಕ್ಕದಾಗ ಒಂದು ಕಳಸ ಇಟ್ಟು ಪೂಜೆ ಮಾಡ್ಕೊಬೇಕು. ಸೊ ಮೇನ್ ದೇವರು ಬಂದ್ಬಿಟ್ಟು ಕಳಸ ಆಗಿರುತ್ತೆ. ಮೇಯ್ನ್ ಬಂದು ನೀವು ಯಾವುದೇ ವರಮಹಾಲಕ್ಷ್ಮಿಲಿ ರೆಡಿ ಮಾಡ್ಕೊಳ್ಳಿ, ಅಥವಾ ನೀವು ಏನೇ ಒಂದು ಬೊಂಬೆ ರೆಡಿ ಮಾಡಿಸಿ, ಅದು ಸುಮ್ಮನೆ ಒಂದು ಬೊಂಬೆ ಅಷ್ಟೇ. ನೀವು ಮುಂದೆಗಡೆ ಒಂದು ಬೆಳ್ಳಿ ಚಂಬಲಾದ್ರೂ ಕಳಸ ಇಡಬೇಕು, ಅದೇ ಪ್ರಾಮುಖ್ಯತೆ. ಅರ್ಥ ಆಯ್ತಾ? ಯಾಕೆಂದರೆ ಬಿನ್ಗೆ ರೆಡಿ ಮಾಡ್ಬೇಕಾದ್ರೆ ನಾವು ದಾರ ಕಟ್ತೀವಿ, ಏನೇನೋ ಯೂಸ್ ಮಾಡ್ತೀವಿ, ಅದೆಲ್ಲ ಮಾಡಬಾರ್ದು. ಅದಕ್ಕೋಸ್ಕರ ಒಂದು ಬಿನ್ನಿಗೆ ಒಂದು ಕಳಸ ನೀವು ಉಡ್ಲೇಬೇಕು, ಅದೇ ಮೇನ್ ಲಕ್ಷ್ಮಿ. ಸೊ ನೆಕ್ಸ್ಟ್ ಇದಾಗಿದ್ಮೇಲೆ ಏನೇನು ಬರುತ್ತೆ? ಇದಾದ್ಮೇಲೆ ಸ್ಯಾರಿ ಒಂದು ಬರುತ್ತೆ, ಒಡವೆ ಮುಖವಾಡ ಒಂದು ಬರುತ್ತೆ. ಆಲ್ಮೋಸ್ಟ್ 90% ಆಗಿದೆ ಅಂತೀರಾ? ನೋಡಿ, ಎಲ್ಲ ಪೂರ ವೆಲ್ವೆಟೆಲ್ಲ ಹಾಕಿದ್ದೀವಿ. ಇದಾದ್ಮೇಲೆ ಸ್ಯಾರಿ ಉಡ್ಸೋದು. ಸ್ಯಾರಿನ ಈ ಉದ್ದ ಇರುತ್ತಲ್ಲ, ಇದನ್ನ ನೀವು ಅರ್ಧಕ್ಕೆ ಫೋಲ್ಡ್ ಮಾಡಬೇಕು. ಇದು ಬಂದು ಒಂದು ಸ್ಟೆಪ್ ಅಷ್ಟೇ ಬರೋದು ನಿಮಗೆ. ಇದರಿಂದ ನೀವು ಒಂದೊಂದೇ ಫೋಲ್ಡಿಂಗ್ ಮಾಡಬೇಕು. ನೀವು ದೊಡ್ಡದು ಬೇಕಾದ್ರೂ ತಗೊಬೋದು, ಅಥವಾ ಚಿಕ್ಕದು ಬೇಕಾದರೂ ಈ ರೀತಿ ಫೋಲ್ಡಿಂಗ್ನ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಫೋಲ್ಡಿಂಗ್ನ ಮಾಡ್ಕೊಬೋದು. ಸೊ ಮೇನ್ ಸ್ಯಾರಿಯಲ್ಲಿ ಹಾಫ್ ಮಾಡ್ಕೊಂಡು ಅದರಲ್ಲಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇದು ಒಬ್ರು ಸಹಾಯ ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಈ ಮನೆಗೆ ಬಟ್ಟೆ ಒಣಗಾಕಕ್ಕೆ ಪಿನ್ ಹಾಕ್ತಾರಲ್ಲ, ಆ ರೀತಿ ಪಿನ್ ಹಾಕೊಬೇಕಾಗತ್ತೆ. ಸೊ ಇಲ್ಲಿಗೆ ಪಿನ್ ಹಾಕೊಂಡು ಪ್ರೋಸೆಸ್ ಬಂದ್ಬಿಟ್ಟು ಸ್ಯಾರಿ ಯಾವ ತರ ಹಾಕೋದು ಅಂತ ಸೊ ನೋಡ್ಬೋದು. ಇದು ಆಲ್ರೆಡಿ ಡ್ರಾಪ್ ತಗೊಂಡಿದ್ದಾರೆ, ಸೊ ಡ್ರೈಪಿಂಗ್. ಇವಾಗ ಅದನ್ನ ಯಾವ ತರ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ನಿಮ್ಗೆ ಈ ಕಡ್ಡಿ ಎಲ್ಲ ಕಾಣ್ತಾ ಇದೆಯಲ್ಲ, ಅದೆಲ್ಲಾನು ಹಿಂದೆ ನಿಮ್ಗೆ ಸಪೋರ್ಟಿವ್ ಆಗಿ ಯೂಸ್ ಆಗೋದು. ಸೊ ಅದು ಅದೇ ಬೇಸ್ಮೆಂಟ್ ಅದು. ಸೊ ಇಲ್ಲಿ ಬಿಲ್ಗೆ ಇದೆ, ಕಂಪ್ಲೀಟ್ ಆಗಿ ಅದೆಲ್ಲ ಯೂಟಿಲೈಸ್ ಮಾಡ್ಕೊಂಡು ಈ ತರ ಬರುತ್ತೆ. ಸೊ ಆ ದಾರನ ನೋಡ್ಬೋದು ಎಷ್ಟು ಥಿಕ್ನೆಸ್ ಇದೆ ಅಂತ. ಸೊ ಸ್ಯಾರಿ ವೆಯ್ಟ್ ತಡಿಬೇಕಲ್ಲ. ಸೊ ನಿಮ್ಗೆ ಯಾವ ತರ ಸ್ಟೈಲ್ ಬೇಕೋ ಆ ತರ ಸ್ಟೈಲ್ ಅಲ್ಲಿ ಈ ಕೈ ಎಲ್ಲ ರೆಡಿ ಮಾಡ್ಕೋಬಹುದು. ಇವಾಗ ಮಾಡ್ತಾ ಇರೋದು ದರ್ಬಾರ್ ಸ್ಟೈಲು. ಸೊ ಒಂದ್ ಕಾಲ್ ಮೇಲೆ ಕಾಲ್ ಹಾಕೊಂಡಿರೋದು, ಈ ಕೈ ಉಯ್ಯಾಲೆ ಆ ಚೈನ್ ಬರುತ್ತೆ ಗೊತ್ತಾ, ಅದು ಇಟ್ಕೊಂಡಿರೋದು. ಸ್ಯಾರಿ ಯಾವ ತರ ಡ್ರೇಪ್ ಮಾಡಿದ್ದಾರೆ ಬರತ್. ಇದು ಯಾಕೆ ಒಂದ್ ಸೈಡ್ ಹಾಕಿದೀರಾ? ದರ್ಬಾರ್ ಸ್ಟೈಲಲ್ಲಿ ಎಲ್ಲ ಕಡೆನೂ ರೈಟ್ ಸೈಡ್ ನಿಮ್ಗೇನೂ ಇರಲ್ಲ, ಅಂದರೆ ಲೆಫ್ಟ್ ಸೈಡು. ದೇವ್ರ ರೈಟ್ ಸೈಡ್ ಮಾತ್ರ ಸ್ಯಾರಿ ಬರುತ್ತೆ. ಅದಕ್ಕೋಸ್ಕರ ರೈಟ್ ಸೈಡ್ ಮಾತ್ರ ನೆರಿಗೆ. ನೀವು ಲೆಫ್ಟ್ ಸೈಡು ರೈಟ್ ಎರಡು ಬಿಡ್ಬೋದು, ಬಟ್ ದರ್ಬಾರ್ ಸ್ಟೈಲಲ್ಲಿ ಅದು ಅವಶ್ಯಕತೆ ಇಲ್ಲ. ಸೊ ಇವೆಲ್ಲ ಏನು ಜುವೆಲ್ಸ್? ಇದೆಲ್ಲ ಜುವೆಲ್ಸು. ಇದು ಬಂದು ನಮ್ಮ ಕಿವಿ ತವ ಇಡ್ಬೋದು, ಅಥವಾ ನಾವು ಸೊಂಟದ ತವ ಇಡ್ಬೋದು. ಫ್ರಿಲ್ಸ್ ಅಂತ ಕರೀತಾರೆ ಇದನ್ನು, ಅಲ್ಲಿ ಬೇಕಾದ್ರೂ ಇಡ್ಬೋದು. ಏನು ನೋಡಿ, ನೆಕ್ಸ್ಟ್ ಪ್ರೋಸೆಸ್ ಬಂದು ಒಡವೆ ಹಾಕೋದು. ಎಲ್ಲ ಪೂರ ಕೈ ಕಾಲು ಪ್ರತಿಯೊಂದು ಎಲ್ಲ ಹಾಕಿದೀವಿ. ಓಕೆ. ನಂತರ ಈಗ ಒಡವೆಯನ್ನ ಹಾಕೋದು. ಈ ಒಡವೆ ಬಂದು ಒಂದ್ ಸರ ಹಾಕಿದೀವಿ, ನಂತರ ಇದೊಂದ್ ಸರ. ಇವಾಗ ನೀವು ಬಾಡಿಗೆ ಕೊಟ್ರೆ ಈ ಸೆಟ್ಟೇ ಕೊಡ್ತೀರಾ? ಒಡವೆ ಎಲ್ಲ ಹಾಕಿನೇ ಕೊಡ್ತೀರಾ? ಒಡವೆ ಎಲ್ಲ ಹಾಕಿ ಇದನ್ನೇ ಬೇಕು ಅಂದ್ರೆ ಇದನ್ನೇ ಕೊಡ್ತೀವಿ, ಪೂರ ಒಡವೆ ಸೆಟ್ ಎಲ್ಲ ಹಾಕಿ. ಅದಕ್ಕೆ ಕಾಸ್ಟ್ ಆಗುತ್ತೆ. ನಂತರ ಅದನ್ನ ವಾಪಸ್ ಕೊಡ್ಬೇಕಾಗತ್ತೆ. ಕಂಪ್ಲೀಟ್ ಸೆಟ್ನೇ ವಾಪಸ್ ಕೊಡ್ಬೇಕಾಗತ್ತೆ. ಇವಾಗ ನೀವು ಅವ್ರ ಮನೆಗೆ ಹೋಗ್ಬಿಟ್ಟು ಸ್ಯಾರಿ ಡ್ರಾಪ್ ಮಾಡಿದಾಗ ಅವ್ರ ಮಟೀರಿಯಲ್ ಅವರೇ ಐಟಮ್ ಇರುತ್ತಲ್ಲ, ಅವ್ರ ಐಟಮ್ ಅಲ್ಲಿ ಮಾತ್ರ ನಾವು ಸ್ಯಾರಿ ಡ್ರಾಪ್ ಮಾಡ್ಕೊಡೋದು. ಎಲ್ಲ ಅವರೇ ತರಬೇಕು, ಐಟಮ್ ಮಾತ್ರ ಅವರೇ ತರಬೇಕು, ನಾವು ಬರೀ ಬಂದು ಮಾಡ್ಕೊಡ್ತೀವಿ ಅಷ್ಟೇ. ಓಕೆ. ಸೊ ಗೈಸ್ ನೋಡ್ಬೋದು ಯಾವ ತರ ಮಾಡ್ತಾ ಇದ್ದಾರೆ ಅನ್ಬಿಟ್ಟು. ಸೊ ಕಂಪ್ಲೀಟ್ ಆಗಿ ಬಾಡಿನ ಸ್ಯಾರಿ ವೆಲ್ವೆಟ್ ಹಾಕಿದ್ದಾರೆ, ಇಲ್ಲೂ ಸ್ಯಾರಿ ಹಾಕಿದ್ದಾರೆ. ಸೊ ಇಲ್ಲೂ ಸ್ಯಾರಿ ಇದೆ. ಸೊ ಕೆಳಗಡೆ ಫ್ರಿಲ್ಸ್ ಎಲ್ಲ ಹಾಕ್ಬಿಟ್ಟು ಬ್ಯೂಟಿಫುಲ್ ಆಗಿ ಪ್ಲೇಸ್ ಮಾಡಿ ಇಟ್ಟಿದ್ದಾರೆ. ಇವಾಗ ಜುವೆಲ್ಸ್ನೆಲ್ಲ ಯಾವ ತರ ಪ್ಲೇಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ಸೊ ಇವೆಲ್ಲ ನೀವು ಕಸ್ಟಮೈಸ್ ಆಗಿ ಮಾಡ್ಬೋದು. ನಿಮ್ಮ ಮನೆಗೆ ಬೇಕಿತ್ತು ಅಂತ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ಮತ್ತು ಇವರ ಇನ್ಸ್ಟಾಗ್ರಾಮ್ ಸಹ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ಔಟ್ ಮಾಡ್ಕೊಂಡು. ಯಾವ ಥರ ಫೇಸ್ ಎಲ್ಲ ಇಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಜ್ಯುವೆಲ್ ವರ್ಕ್ಸ್ ಎಲ್ಲ ಮಾಡಿದ್ದಾರೆ. ಸೊ ದೇವರು ನಮಗೆ ಈ ಥರ ಕಾಣ್ತಾ ಇದೆ. ಇವಾಗ ನೆಕ್ಸ್ಟು ಕಾಲ್ ಹತ್ರ ಕಮಲ ಇಡ್ತಾ ಇದ್ದಾರೆ ನೋಡ್ಬೋದು. ಸೊ ಕಂಪ್ಲೀಟಾಗಿ ಗುಂಡು ಪಿನ್ನಲ್ಲಿ ಹಾಕ್ಬಿಟ್ಟೆ ಮಾಡ್ತಾ ಇರೋದು ಗೈಸ್ ಇದು. ಸೊ ಇಲ್ಲೆಲ್ಲ ಸ್ಯಾರಿ ಡ್ರಾಪ್ ಮಾಡ್ಬಿಟ್ಟು ಯಾವ ಥರ ಕಾಣಿಸ್ತಾ ಇದೆ ನೋಡ್ಬೋದು ದೇವರು. ಸೊ ಈ ಕಾಲ್ಗೂ ಲೋಟಸ್ನ ಯಾವ ಥರ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ಸೊ ನಿಮಗೂ ಇದೇ ಥರ ಬೇಕಿತ್ತು ನಿಮ್ಮ ಮನೆಯಲ್ಲಿ ಅಂತ ಅಂದರೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಭರತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಡೆಕೋರೇಷನ್ ಮಾಡಿಕೊಡ್ತಾರೆ. ವಿಡಿಯೋ ಫೈನಲ್ ಬಂದಿದ್ವಿ, ನೋಡ್ಬೋದು ಔಟ್ಪುಟ್ ಯಾವ ಥರ ಬ್ಯೂಟಿಫುಲ್ ಆಗಿ ಬಂದಿದೆ ಅಂದ್ಬಿಟ್ಟು. ಭರತ್ ಅವರು ಕಾಂಟ್ಯಾಕ್ಟ್ ನಂಬರು, ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲು ಪ್ರತಿಯೊಂದನ್ನು ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳ್ದಂಗೆ ನಿಮ್ಮ ಮನೇಲಿ August 28 ಹಬ್ಬ ಇರೋದು. ಸೊ ಯಾರಿಗಾರು ವರಮಹಾಲಕ್ಷ್ಮಿನ ಕಂಪ್ಲೀಟ್ ಆಗಿ ಡೆಕೋರ್ ಮಾಡಬೇಕು ಅಂತ ಇತ್ತು ಅಂತ ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಮತ್ತು ನಮ್ಮ ಚಾನಲ್ ಹೆಸರು ಹೇಳ್ಕೊಂಬನ್ನಿ, ನಿಮಗೆ ಡಿಸ್ಕೌಂಟ್ ಸಹ ಇದೆ.
ಅದನ್ನ ಮಿಸ್ ಔಟ್ ಮಾಡ್ಕೋಬೇಡಿ. ಮತ್ತೆ ನಮ್ದು ರೀಲ್ಸ್ ಅಂದ್ಬಿಟ್ಟು ಪೋಸ್ಟ್ ಮಾಡಿರ್ತೀವಿ, ಸೊ ಅದನ್ನ ಸಹ ಚೆಕ್ಔಟ್ ಮಾಡ್ಕೊಳ್ಳಿ. ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲೂ ಪೋಸ್ಟ್ ಮಾಡಿರ್ತೀವಿ, ಯೂಟ್ಯೂಬ್ ಅಲ್ಲೂ ಪೋಸ್ಟ್ ಮಾಡಿರ್ತೀವಿ, ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಮ ವರಮಹಾಲಕ್ಷ್ಮಿ ಹಬ್ಬನ ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡಿ. ಸೊ ಇದೇ ತರ ಕಂಟೆಂಟ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಅದಕ್ಕಿಂತ ಮುಂಚೆ ಭರತ್, ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಕ್ಕೆ. ಏನೋ ವರ್ಷ ನೀವು ಬಂದು ಪಾಪ ಎಲ್ಲರಿಗೂ ಯುಟಿಲೈಸ್ ಮಾಡ್ತಿದ್ದೀರಾ. ನಿಮ್ಗೂ ಒಳ್ಳೇದ್ ಭಗವಂತ ಮಾಡ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಸೊ ಇದೇ ತರ ದೇವ್ರು ನಿಮ್ಗೂ ಬೇಕಿತ್ತು ಅಂತ ಅಂದ್ರೆ ಇದನ್ನ ಸಹ ರೆಂಟ್ ಕೊಡ್ತಾರೆ. ಸೊ ಅವರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ತಾರೆ. ಸೊ ಮುಂದಿನ ವಿಡಿಯೋ ತನಕ ಟೇಕ್ ಕೇರ್, ಬಾಯ್, ಸಿ ಯು.